ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ರೈತರ ಸಾಲ ಮನ್ನಾ ಮಾಡೋಕೆ ಈಗ್ಲೂ ಸಮಯ ಇದೆ. HDK ಹೇಳಿಕೆ. ಬೇರೆ ಇಲಾಖೆಗೆ ಬಜೆಟ್ ನಲ್ಲಿ ನೀಡಿದ ಮೊತ್ತವನ್ನ ಕಡಿತಗೊಳಿಸಿ ರೈತರ ಸಾಲ ಮನ್ನಾ ಮಾಡಿ ಅಂತ ಸರ್ಕಾರಕ್ಕೆ ಮಾಜಿ ಮುಖ್ಯಮಂತ್ರಿ JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಸಲಹೆ ನೀಡಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಮಾತಾಡಿದ ಅವರು, ರಾಜ್ಯದಲ್ಲಿ ಭೀಕರ ಬರಗಾಲ ಇದ್ರೂ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿಲ್ಲ. ಇದಕ್ಕಾಗಿನೇ ಒಬ್ಬ ರೈತ ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಸಿಎಂ ಸಿದ್ದರಾಮಯ್ಯ ಈಗ್ಲಾದ್ರೂ ಸಾಲ ಮನ್ನಾ ಮಾಡೋದಕ್ಕೆ ಮನಸ್ಸು ಮಾಡ್ಲಿ ಅಂತ ಹೇಳಿದ್ದಾರೆ. ಎರಡು ರಾಷ್ಟ್ರೀಯ ಪಕ್ಷಗಳಿಗೂ ಇಂದು ಉಪಚುನಾವಣೆ ಗೆಲುವು ಮುಖ್ಯವಾಗಿದೆ. ಇದನ್ನ ಪ್ರತಿಷ್ಠೆಯಾಗಿಸಿಕೊಂಡು ಸದನದ ಮಹತ್ವದ ಸಮಯವನ್ನ ಹಾಳು ಮಾಡ್ತಿದ್ದಾರೆ. ಇದು ಸರಿ ಇಲ್ಲ ಅಂತ ದೂರಿದ್ರು. ನೀರಾವರಿಗೆ ಹಣ ಕಡಿಮೆ ನೀಡ್ಲಿ, ಬಸ್ಗಳ ಖರೀದಿ ಯಾಕೆ ಬೇಕು, ಇವೆರಡನ್ನ ಬೇಕಾದ್ರೆ ಬಳಸ್ಕೊಂಡು ರೈತರ ಸಾಲ ಮನ್ನಾ ಮಾಡಬಹುದಲ್ಲ. ಎಲ್ಲವನ್ನ ಸಾಧ್ಯವಾಗದಿದ್ರು ಅರ್ಧದಷ್ಟಾದ್ರೂ ಸಾಲ ಮನ್ನಾ ಮಾಡುವ ಕೆಲಸ ಆಗ್ಲಿ ಅಂತ ಸಲಹೆ ಕೂಡ ನೀಡಿದ್ದಾರೆ. ಸೊ ನಮ್ಮ HDK ಅವರು ಹೇಳ್ದಂಗೆನೆ ಬೇಡದೇ ಇರೋದಕ್ಕೆಲ್ಲ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಬದಲು ಅಟ್ಲೀಸ್ಟ್ ನಮ್ಮ ರೈತರ ಸಾಲ ಮನ್ನಾ ಮಾಡೋಕಾದ್ರೂ ಆ ದುಡ್ಡನ್ನ ಸ್ಪೆಂಡ್ ಮಾಡಿದ್ರೆ ಎಷ್ಟೋ ರೈತರು ಪಾಪ ನಿಟ್ಟುಸಿರು ಬಿಡ್ತಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ? ನಮ್ HDK ಹೇಳಿದ್ದು ಹೌದು ಅಂತ ಅನ್ಸುತ್ತಾ? ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ.